ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬರೋದನ್ನು ಭಾಳ ಮಹತ್ವವಾಗಿ ನಾವು ನಿರೀಕ್ಷೆ ಮಾಡ್ತೀವಿ. ಈ ವರ್ಷ ಯಾರಿಗೆ ಬರುತ್ತೆ ಆ ರೀತಿ ಸಾಹಿತ್ಯ ಅಕಾಡೆಮಿ ಒಂದು ಮಹತ್ವದ್ದು ಇಡೀ ದೇಶದಲ್ಲೇ ಒಂದು ಪರಿಗಣಿಸಿ ಆಯಾ ಭಾಷೆಗಳಲ್ಲಿ ಕವಿಗಳಿಗೆ, ಲೇಖಕರಿಗೆ, ಸಾಹಿತಿಗಳಿಗೆ ಪ್ರಶಸ್ತಿಗಳನ್ನ ಕೊಡ್ತಾ ಹೋಗ್ತಾರೆ. ಈ ಹಿಂದೆ ನಮ್ಮ ಜಿಲ್ಲೆಯ ಖ್ಯಾತ ಕಾದಂಬರಿ ಲೇಖಕರಾದಂಥ ಕುಂ ವೀರಭದ್ರಪ್ಪ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಾಗ ನಾವೆಲ್ಲ ತುಂಬ ಖುಷಿ ಪಟ್ಟಿದ್ವಿ. ಅಂಥ ಒಂದು ಮಹತ್ವದ ಪ್ರಶಸ್ತಿ ಅವರಿಗೆ ಲಭಿಸಿ ಅವರೆಲ್ಲರೂ ಗೌರವಪೂರ್ವಕ ಆಧಾರಗಳಿಂದ ಅನೇಕ ಸಂಘಟನೆಗಳು ಗೌರವಿಸಿದ್ರು. ಈಗ ನಮ್ಮ ಮೊನ್ನೆ ಇತ್ತೀಚೆಗೆ ಪ್ರಕಟವಾದಂಥ ಯುವ ಪುರಸ್ಕಾರ, ಬಾಲ ಸಾಹಿತ್ಯ ಪುರಸ್ಕಾರ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಅಥವಾ ಸಾಮಾನ್ಯವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲೇಖಕರು ಪ್ರಶಸ್ತಿಗಳು ಪ್ರಕಟ ಆದಾಗ ನಮ್ಮ ಜಿಲ್ಲೆಯವರೇ ಆದಂಥ ಗ್ರಾಮೀಣ ಪ್ರತಿಭೆ ಅಂತಲೇ ಕರಿಬೋದು. ಗ್ರಾಮೀಣ ನಮ್ಮ ಬಳ್ಳಾರಿ ತಾಲೂಕಿನ ಹಂದಿಯಾಳ ಗ್ರಾಮದಲ್ಲಿ ಜನಿಸಿದವರಂತ. ಇದಕ್ಕೂ ಮುಂಚಿತವಾಗಿ ನಾನು ನಮ್ಮ ಇವತ್ತಿನ ಇದರ ಹೇಳ್ತಾ ಇದ್ರಲ್ಲ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥ ಶಿವಲಿಂಗಪ್ಪ ಅಂದ್ಯಾಳ್ ಅವರು ವೇದಿಕೆ ಆಗಮಿಸ್ಬೇಕಂತೇಳಿ ಹೇಳ್ತಾ ಇದ್ದಾರೆ. ಮಾತಾಡ್ತಾ ಇದ್ದೆ, ಈ ಹಿಂದೆ ಚರ್ಚೆ ಮಾಡಿದಂತೆ ಪತ್ರಿಕಾಚರಣೆ ಮುನ್ನವೇ ಒಂದು ಸಮಾರಂಭ ಮಾಡ್ಬೇಕಂತೇಳಿ ಹರಿಶಂಕರ್ ಪ್ರಸ್ತಾಪ ಮಾಡಿದ್ರು. ಮಾಡ್ಬೇಕಂದ್ರೊಳಗೆ ಕ್ರಿಕೆಟು ಅವರು ಇದಾಯಿತು. ಪತ್ರಿಕಾಚರಣೆ ಮಾಡೋಣ ಅಂದರೆ ಅವತ್ತು ಆ ಎಲ್ಲ ಅತಿಥಿಗಳು ಭಾಳ ಜನ ಇರ್ತಾರೆ, ಗೊಂದಲ ಕೂಡ ಆಗಿ ಸಾಹಿತ್ಯದ ಒಂದು ಘಮ ನಮಗೆ ಗಮಿಸುವುದು ಆಗಲ್ಲ, ಆಸ್ವಾದಿಸೋದು ಆಗಲ್ಲ ಅಂಥೇಳಿ ಶಿವಲಿಂಗಪ್ಪ ಅವರು ಒಬ್ಬರನ್ನೇ ಕರೆದು ಅವರಿಗೆ ಗೌರವ ಸನ್ಮಾನವನ್ನು ಮಾಡಿ ಅವರ ಅನುಭವಗಳನ್ನು, ಅವರ ಒಂದು ಜೀವನ, ಅವರ ಒಂದು ವಿದ್ಯಾಭ್ಯಾಸ, ಆಮೇಲೆ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡ ಬಗೆ, ಅದರಿಂದ ಈಗ ಅವ್ರಿಗೆ ಏನು ಸಮಾಜ ಹೇಗೆ ಅವ್ರನ್ನ ಗೌರವಿಸಲು ಸಾಧ್ಯವಾಗಿದೆ ಅನ್ನೋದನ್ನು ಅವ್ರ ಬಾಯಿಗಳಿಂದ ತಿಳ್ಕೊಂಡು ಅವ್ರ ಜೊತೆಗೆ ಸಂವಾದ ಮಾಡೋಣ ಅಂತೇಳಿ ಚರ್ಚೆ ಮಾಡಿದ್ವಿ. ಆ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಕಾರ್ಯನಿರತ ಪತ್ರಕರ್ತರ ಸಂಘ, ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಈ ಥರದೊಂದು ಅಭಿನಂದನೆ ಸಲ್ಲಿಸೋದಕ್ಕಿಂತ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ. ಭಾಳ ಸಂತೋಷದ ಸಂಗತಿ ಇದು. ನಾನು ನಿಮ್ಮೊಂದಿಗೆ ಒಂದು ಆರಂಭದ ಒಂದು ಸಣ್ಣ ನೋಡೋಣ ಅಂತ ಹೇಳ್ಬಿಡ್ತೀನಿ. ನಾನು D.Ed ಮುಗಿಸ್ಕೊಂಡು ಬಂದಾದ್ಮೇಲೆ 2004ರಲ್ಲಿ ಸಂಜೆವಾಡಿಗೆ ಹೋಗಿದ್ದೀನಿ ಕೆಲಸ ಮಾಡೋಣ ಅಂತ. ಒಂದು ದಿವಸ ಕೆಲಸ ಮಾಡೋಕ್ಕೆ ಹೋದೆ ಸರ್. ಅಂದರೆ ಯಾಕೆ ಹೋದೆ ಅಂತಂದರೆ, ನಾನು ಲೇಖಕನಾಗಬೇಕು ಮತ್ತು ಸಾಹಿತ್ಯದಲ್ಲಿ ಅಷ್ಟೊತ್ತಿಗೊಂದಿಷ್ಟೆಲ್ಲ ಬರೆದಿದ್ದೆ. ಪೇಪರಲ್ಲಿದ್ದರೆ ಒಂದಿಷ್ಟು ನನ್ನ ಸಾಹಿತ್ಯಿಕ ಕೆಲಸ ತುಂಬ ಸುಲಭ ಆಗುತ್ತೆ ಅಂತೇಳಿ ಸಂಜೆವಾಣಿ ಪತ್ರಿಕೆಗೆ ಕೆಲಸಕ್ಕೆ ಅಂತ ಹೋದೆ. ಬಹುಶಃ ಅಲ್ಲಿ ಯಾರಿದ್ರು ನೆನಪಿಲ್ಲ ನನಗೆ. ಅವ್ರು ಹೇಳಿದ್ರು, ನಮ್ಮ ವೇಷ ರೀತಿ ಈ ರೀತಿ ಎಲ್ಲ ನೋಡಿ ನೀನು ಇದಕ್ಕೆಲ್ಲ ಸೂಟ್ ಆಗಲ್ಲಪ್ಪ ಅಂತೇಳಿ ಅರ್ಧ ದಿನ ನನ್ನ ಕೆಲಸ ಮಾಡಿಸಿ ಮನೆಗೆ ಕಳಿಸಿದ್ರು. ನಿನ್ನ ಸಾಹಿತ್ಯದಲ್ಲಿ ಏನಾದರೂ ನೀನು ಬೆಳಿಬೇಕು ಅಂತಂದರೆ ಇಲ್ಲಿ ಬೇಡ, ಬೇರೆ ಕೆಲಸಕ್ಕೆ ಹೋಗಿ, ಇಲ್ಲಿನ ನಿನ್ನ ಗುರಿ ಏನಿದೆ ಇಲ್ಲಿ ಮುಟ್ಟಕ್ಕಾಗೋದಿಲ್ಲ ಅಂತೇಳಿ. ಅಂದರೆ ಪತ್ರಿಕೆಯಿಂದ ಗುರಿ ಮುಟ್ಟಕ್ಕಾಗಲ್ಲ ಅಂತೆಲ್ಲ ಹೇಳಿದ್ದವರು. ನನ್ನ ಬರವಣಿಗೆ, ಸೃಜನಶೀಲ ಬರವಣಿಗೆಗೆ ಇಲ್ಲಿ ಸ್ಪೇಸ್ ತುಂಬ ಕಡಿಮೆ ಇರುತ್ತೆ, ನೀನು ಓದು ಬರವಣಿಗೆ ಹೊರಗಡೆ ಮಾಡ್ಬೋದು ಅಂತೇಳಿ. ಸೊ ಇದು ನನಗೆ ಅಂದರೆ ಹೇಳಿದ್ರಲ್ಲ, ಸಾಹಿತ್ಯ ಮತ್ತು ಮಾಧ್ಯಮ ಎರಡು ಒಟ್ಟೊಟ್ಟಿಗೆ ಸಾಗಿಸ್ತಕ್ಕಂಥ ಎರಡು ಕಲಾ ಮಾಧ್ಯಮಗಳು. ಹಾಗಾಗಿ ಈ ದಿನ ನನಗೆ ತಾವೆಲ್ಲರೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮೊದಲಿಗೆ ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆ ಸಾಹಿತ್ಯ ಮತ್ತು ರಂಗಭೂಮಿಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಪ್ರದೇಶ. ಸೊ ಅಂಥ ಪ್ರದೇಶದಲ್ಲಿ, ಅಂಥ ನೆಲದಲ್ಲಿ ನನ್ನಂಥ ಹುಡುಗನಿಗೂ ಕೂಡ ಈ ಥರದ್ದೊಂದು ಮನ್ನಣೆ ಸಿಗುತ್ತೆ ಅಂತಂದರೆ ಈ ನೆಲದ ಒಂದು ಹಿರಿಮೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಿಟ್ಟರೆ ಇದು ನನ್ನ ಹಿರಿಮೆ ಅಲ್ಲ. ಮತ್ತು ಯಾವುದೇ ಒಂದು ಸೃಜನಶೀಲ ಮಾಧ್ಯಮಕ್ಕೆ ಒಂದು
ಒಂದು ಶಕ್ತಿ ಬರಬೇಕು ಅಂತಂದರೆ ಸೊ ಎರಡು ಭಾಳ ಮುಖ್ಯ ಆಗುತ್ತೆ. ಒಂದು ವೈಯಕ್ತಿಕ ಪ್ರತಿಭೆ ಮುಖ್ಯ ಆಗುತ್ತೆ, ಆಮೇಲೆ ವೈಯಕ್ತಿಕ ಗುಣಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅಂದರೆ ಎಂಥದೇ ಪ್ರತಿಭೆ ಇದ್ದರೂ ಕೂಡ ಒಂದು ಸಣ್ಣ ವಿನಯಶೀಲತೆ ಇಲ್ಲದಂಥ ತುತ್ಕೃಷ್ಟವಾದಂಥ ಪ್ರತಿಭೆ ಕೂಡ ಉಳ್ಕೊಂಡಿರುವಂಥ ಉದಾಹರಣೆಗಳಿಲ್ಲ. ಸೊ ಈ ನಿಟ್ಟಿನೊಳಗಡೆ ಸೊ ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಮಾಡ್ತಕ್ಕಂಥ ಬಾಲ ಸಾಹಿತ್ಯ ಪುರಸ್ಕಾರ 2025ನೇ ಸಾಲಿಂದು ಲಭಿಸಿರುವಂಥದ್ದು ನೋಟ್ಬುಕ್ ಕೃತಿಗೆ ಲಭಿಸಿದೆ ಮತ್ತು ಬಳ್ಳಾರಿಗೆ ಲಭಿಸಿದೆ. ಬಹುಶಃ ಅದನ್ನು ಶಿವಲಿಂಗಪ್ಪಗೆ ಲಭಿಸಿದೆ ಅಂತಂದರೆ ನನಗೆ ಸ್ವಲ್ಪ ಕೋಡುಗಳು ಜಾಸ್ತಿ ಬರ್ಬೋದನ್ನೋ ಕಾರಣಕ್ಕೆ ನಾನು ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಸೊ ಇದು ನನ್ನ ವಿನಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಸಣ್ಣ ಮಾತು ಅಂತಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಟ್ಟು 4 ಪ್ರಶಸ್ತಿಗಳನ್ನು ಕೊಡುತ್ತೆ. ಒಂದು ಯುವ ಪುರಸ್ಕಾರ ಅಂತೇಳಿ 35 ವರ್ಷಗಳ ಒಳಗಿನ ಲೇಖಕರಿಗೆ, ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಸಾಹಿತ್ಯದ ಪ್ರಕಾರದಲ್ಲಿ 35 ವರ್ಷದ ಒಳಗಿನವರಿಗೆ ಅದೊಂದು ಪ್ರಕಾರ ಪ್ರಶಸ್ತಿ ಕೊಡುತ್ತೆ. ಅದಾದಮೇಲೆ ಅನುವಾದ, ಭಾರತೀಯ ಎಲ್ಲ ಭಾಷೆಗಳಿಗೆ ಇಂದ ಬಂದಂಥ ಉತ್ತಮ ಕೃತಿಗಳಿಗೆ ಅನುವಾದಕ್ಕೊಂದು ಪ್ರಶಸ್ತಿ ಕೊಡುತ್ತೆ. ಆಮೇಲೆ ಮಕ್ಕಳ ಸಾಹಿತ್ಯಕ್ಕೆ ಒಂದು ಪ್ರಶಸ್ತಿಯನ್ನು ಕೊಡುತ್ತೆ. ಮಕ್ಕಳ ಸಾಹಿತ್ಯಕ್ಕೆ 2018ರವರೆಗೆ ಸಮಗ್ರ ಸಾಹಿತ್ಯಕ್ಕೆ ಕೊಡ್ತಾ ಇದ್ರು, ಅಂದರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತಲೇ ಕೊಟ್ಟರು. ಅದು 18ರಿಂದ ಈಚೆಗೆ ಕೃತಿ ಪುರಸ್ಕಾರ ಅಂತ ಕೊಡ್ತಾ ಇದ್ದಾರೆ. ಯಾರೆಲ್ಲ ಮಕ್ಕಳ ತಂದ್ರೆ ಅವ್ರಿಗೋಸ್ಕರ ನಾನು ಪ್ರೆಸೆಂಟ್ ಮಾಡಿದ್ದು ಇದು ಚಿಲ್ಡ್ರನ್ ಲಿಟ್ರೇಚರ್. ತುಂಬ ಸಲ ಇದು ಮಕ್ಕಳು ಬಂದಿದ್ದು ಮಕ್ಕಳ ಸಾಹಿತ್ಯ ಅನ್ನುವಂಥದ್ದಿದೆ. ಸೊ ಅದು ಇತ್ತೀಚೆಗೆ ಈಗಾಗಲೇ ಕಡಿಮೆ ಆಗ್ತಾ ಇದೆ. ಸೊ ನಾವು ಮಕ್ಕಳತನ ಇದೆ ನಮ್ಮೊಳಗಡೆ. ನನಗೆ ತುಂಬ ಇನ್ಫ್ಲೂಯೆನ್ಸ್ ಆಗಿರೋದು ಜೆ.ಎಂ. ಬಲಿಯವರು ಪೀಟರ್ ಪ್ಯಾನ್ ಅಂತ ಒಂದು ಕಥೆ ಇದೆ ಸರ್. ಅವನು ಪೀಟರ್ ಅನ್ನೋನು ಯಾವತ್ತೂ ಬೆಳೆಯದಂಥ ಹುಡುಗ. ಸೊ ಅವನಿಗೇನಂದರೆ ಅಳಿಯದ ಬಾಲ್ಯವನ್ನು ಹೊಂದಿರುವಂತಹ ಒಬ್ಬ ಹುಡುಗ, ಅವನು ಯಾವತ್ತಿಗೂ ಆ ಬಾಲ್ಯತನದೊಳಗಡೆ ಇರ್ಲಿಕ್ಕೆ ಬಯಸ್ತಾನೆ. ಯಾಕೆಂದರೆ ಚೈಲ್ಡ್ಹುಡ್ ಅಂದರೆ ಯಾವತ್ತೂ ನಿಷ್ಕಲ್ಮಶವಾದದ್ದು, ಅದೊಂದು ಎಲ್ಲರೂ ಇನ್ನೋಸೆನ್ಸ್ ಇರುತ್ತೆ. ಆ ಇನ್ನೋಸೆನ್ಸನ್ನು ನಾವು ಮನುಷ್ಯ ಬೆಳೀತಾ ಬೆಳೀತಾ ಇನ್ನೋಸೆನ್ಸ್ ಕಳ್ಕೊಳ್ತೇವೆ. ಸೊ ನನಗೇನಂದರೆ ಆ ಇನ್ನೋಸೆನ್ಸ್ ಎಲ್ಲಿ ತನಕ ನಮ್ಮಲ್ಲಿ ಇರುತ್ತೋ ಅಲ್ಲಿ ತನಕ ನಾವು ಕ್ರಿಯೇಟಿವ್ ರೈಟರ್ ಆಗಿ ಕ್ರಿಯೇಟಿವ್ ಪರ್ಸನ್ ಆಗಿರ್ಬೋದು ಅಂತೇಳಿ. ಹಾಗಾಗಿ ಆ ಇನ್ನೋಸೆನ್ಸ್ ಕಳ್ಕೊಳ್ಳೋದೇ ನಾನು ಇರ್ಲಿಕ್ಕೋಸ್ಕರ ಮತ್ತು ನನ್ನೊಳಗಿನ ಮಗುತನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾನು ಮಕ್ಕಳ ಸಾಹಿತ್ಯವನ್ನು ನಾನು ಬರೀತೀನಿ ಮತ್ತು ರಚನೆ ಮಾಡ್ತೀನಿ. ನನಗೆ ವಿಶೇಷವಾಗಿ ನಮ್ಮಲ್ಲಿ ಮಕ್ಕಳ ಸಾಹಿತ್ಯದಲ್ಲಿ ಹಲವು ದಾರಿಗಳಿದ್ದಾವೆ. ನಮ್ಮಲ್ಲಿ ವಿಶೇಷವಾಗಿ ಮುಖ್ಯವಾಗಿ ಫ್ಯಾಂಟಸಿ ಮತ್ತು ರಿಯಲಿಸ್ಟಿಕ್ ಅಂತ ಎರಡಿದೆ. ಅಂದರೆ ನಮಗೆ ಕಲ್ಪನೆ ಯಾವುದು ನಮಗೆ ಮಕ್ಕಳೇನು ಮಾಡ್ತಾರೆ ವಾಸ್ತವದಲ್ಲಿ ಸಾಧ್ಯ ಆಗೋದಿಲ್ಲ, ಅದನ್ನು ಕಲ್ಪನೆ ಮಾಡಿಕೊಳ್ಳೋಕ್ಕೆ ಅವರು ಬಯಸ್ತಾರೆ. ಆ ಕಲ್ಪನಾ ಜಗತ್ತು ನಮಗೆ ಬೇಕು. ಮತ್ತು ಇವತ್ತಿನ ವರ್ತಮಾನದ ಕಟ್ಟು ವಾಸ್ತವವನ್ನು ಕೂಡ ಈ ಮಕ್ಕಳಿಗೆ ಹೇಳಬೇಕು. ಸೊ ಈ ಎರಡನ್ನು ತುಂಬ ಅಗತ್ಯ ಇತ್ತು. ಆ ನಿಟ್ಟಿನೊಳಗಡೆ ನಾನು ಫ್ಯಾಂಟಸಿಯನ್ನು ಮತ್ತು ವರ್ತಮಾನ ಎರಡು ಇಟ್ಕೊಂಡು ಕಥೆಗಳನ್ನು ಬರೀತಾ ಇದ್ದೀನಿ. ಇವು 18 ವರ್ಷಗಳಿಂದ ನಾನು ಒಂದು ಕವನ ಸಂಕಲನವನ್ನು ಹೊರತುಪಡಿಸಿದರೆ ಇದೆಲ್ಲ ಕೂಡ ನಾನು ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡಿರುವಂಥದ್ದು. ನನಗೆ ಬೇರೆ ಬೇರೆ ಭಾಷೆಗಳಿಂದ ನನಗೆ ಇಷ್ಟವಾದದ್ದನ್ನು ಅನುವಾದ ಮಾಡಿದ್ದೀನಿ, ಇಂಗ್ಲೀಷ್ನಿಂದ ಮತ್ತು ತೆಲುಗಿನಿಂದ. ಅಂದರೆ ನನಗೆ ಆಯ್ಕೆ ಮತ್ತು ಅನುವಾದ ಎರಡೂ ನನ್ನದೇ. ಇಲ್ಲಿ ಆಯ್ಕೆ ಅಂತಂದರೆ ಮುಖ್ಯ ಕಾರಣ ಅಂತಂದರೆ ಯಾರೋ ಎಲ್ಲ ಹೇಳಿದ್ದಾರೆ ಅಂತೇಳಿ ಅನುವಾದ ಮಾಡೋದು ಒಂದಾಗುತ್ತೆ. ನನಗೊಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇದೆ. ಚಿಲ್ಡ್ರನ್ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತಾರೆ, ಹೋಗಿ ನಿಮ್ಗೆ ಯಾವುದಾದ್ರೂ ಈ 10ರಲ್ಲಿ ಯಾವುದಾದ್ರೂ 2 ಕೊಡಿ ಆಗ್ತದೆ. ಅದಾದಮೇಲೆ ಮತ್ತೆ ಈ 2 ಅಲ್ಲದೆ ನಿಮ್ಮ ಯಾವುದಾದ್ರೂ ಅತ್ಯುತ್ತಮ ಆಯ್ಕೆ 2 ಕೊಡಿ ಅಂತ ಹೇಳ್ತಾರೆ. ಅದಾದಮೇಲೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.